Hello students, let us continue this power amplifier concept. In the previous video, we have seen class B push-pull amplifier, which you are seeing on the screen, right? So we have already discussed this working of this power amplifier. Okay, so next we'll see one important concept which is there in class AB power amplifier. So what is this? Crossover distortion. ಸೊ ನಮಗೆ ತುಂಬ ಕ್ಲಿಯರಾಗಿ ಈಗ ಗೊತ್ತಾಗಿದೆ ಏನಪ್ಪ ಅಂದರೆ ಕ್ಲಾಸ್ ಎ ಬಿ ಪುಷ್ ಪುಲ್ ಪವರ್ ಆ್ಯಂಪ್ಲಿಫೈರಲ್ಲಿ ಎರಡು ಐಡೆಂಟಿಕಲ್ ಟ್ರಾನ್ಸಿಸ್ಟರ್ಸ್ ಇರ್ತವೆ ಮತ್ತು ಅಪ್ಲೈಡ್ ಸಿಗ್ನಲ್ ಇನ್ಫಾರ್ಮೇಷನ್ ಸಿಗ್ನಲ್ಗೆ ತಕ್ಕನಂಗೆ ಒಂದು ಟ್ರಾನ್ಸಿಸ್ಟರು ಆನ್ ಸ್ಟೇಟಲ್ಲಿ ಇರುತ್ತೆ, ಇನ್ನೊಂದು ಆಫ್ ಸ್ಟೇಟಲ್ಲಿ ಇರುತ್ತೆ. ಸರಿ, ಆನ್ ಸ್ಟೇಟಿಗೆ ಬರಬೇಕು ಅಂತ ಅಂದರೆ ಸೊ ಏನಾಗಬೇಕು, ಎಮಿಟರ್ ಬೇಸ್ ಜಂಕ್ಷನ್ ಫಾರ್ವರ್ಡ್ ಬಯಾಸ್ ಆಗಬೇಕು. ಬಟ್ ಆ ಫಾರ್ವರ್ಡ್ ಬಯಾಸ್ ಆಗೋದು ಸಿಗ್ನಲ್ ವೋಲ್ಟೇಜಿಂದನೇ ಆಗುತ್ತೆ, ಯಾಕಂದರೆ ನಾವು ಯಾವುದೇ ರೀತಿ ಬೇರೆ ವೋಲ್ಟೇಜ್ ಸೋರ್ಸಿಂದ ಟ್ರಾನ್ಸಿಸ್ಟರ್ನ ಬಯಾಸ್ ಮಾಡಿಲ್ಲ, ಅಂದರೆ ಝೀರೋ ಬಯಾಸ್ ಮಾಡಿದ್ದೀವಿ. ಸೊ ಹಾಗಾದರೆ ಒಂದು ಇನ್ಪುಟ್ ಸಿಗ್ನಲ್ ಸ್ಟಾರ್ಟ್ ಆಯಿತು ಅಂತ ಅಂದರೆ ಸೊ ಸಡನ್ನಾಗಿ ಟ್ರಾನ್ಸಿಸ್ಟರು ಕಂಡಕ್ಟಿಂಗ್ ಸ್ಟೇಟಿಗೆ ಬರಲ್ಲ. ಯಾಕಪ್ಪ ಅಂದರೆ ಕಂಡಕ್ಟಿಂಗ್ ಸ್ಟೇಟಿಗೆ ಬರಬೇಕಂದ್ರೆ ದಟ್ ಅಪ್ಲೈಡ್ ಸಿಗ್ನಲ್ ವೋಲ್ಟೇಜ್ ಮಸ್ಟ್ ಬಿ 0.7 volt for silicon or 0.3 volt for germanium transistor. ಸೊ ಅಲ್ಲಿಗೆ ಇದು ರಿಕ್ವೈರ್ಡ್ ಫಾರ್ವರ್ಡ್ ಬಯಾಸಿಂಗ್ ವೋಲ್ಟೇಜ್ ಫಾರ್ ಪಿ ಎನ್ ಜಂಕ್ಷನ್ ಅಕ್ರಾಸ್ ಬೇಸ್ ಆ್ಯಂಡ್ ಎಮಿಟರ್. ಅಲ್ಲಿಗೆ ಅಪ್ಲೈಡ್ ವೋಲ್ಟೇಜ್ ಇನ್ನು 0.1 ವೋಲ್ಟ್ ಇದೆ, ಅಥವಾ ಸಿಗ್ನಲ್ ವೋಲ್ಟೇಜ್ 0.2 ವೋಲ್ಟ್ ಇದೆ, 0.3 ವೋಲ್ಟ್ ಇದೆ. ಸೊ ಈ ರೀತಿ ಸ್ಮಾಲ್ ವೋಲ್ಟೇಜ್ ಇದ್ದಾಗ ಸಪೋಸ್ ಇದು ಸಿಲಿಕಾನ್ ಟ್ರಾನ್ಸಿಸ್ಟರ್ ಆಗಿದ್ದರೆ ಸೊ ಅದು ಕಂಡಕ್ಟಿಂಗ್ ಸ್ಟೇಟಿಗೆ ಫಾರ್ವರ್ಡ್ ಬಯಾಸ್ ಆಗೋದಿಲ್ಲ, ಸೊ ಕಂಡಕ್ಟಿಂಗ್ ಸ್ಟೇಟಿಗೆ ಬರೋದಿಲ್ಲ. ಆದರೆ ಕಂಡಕ್ಟಿಂಗ್ ಸ್ಟೇಟಿಗೆ ಬರಲಿಲ್ಲ ಅಂದರೆ ಸೊ ಔಟ್ಪುಟ್ ಸೆಕ್ಷನಲ್ಲಿ ಕಲೆಕ್ಟರ್ ಕರೆಂಟ್ ಫ್ಲೋ ಆಗೋಲ್ಲ. ಸೊ ಕಲೆಕ್ಟರ್ ಕರೆಂಟ್ ಫ್ಲೋ ಆಗಲಿಲ್ಲಪ್ಪ ಅಂತ ಅಂದರೆ ಸೊ ಯು ಗೆಟ್ ನೋ ಸಿಗ್ನಲ್ ಆಟ್ ದಟ್ ಟೈಮ್. ಸೊ ಹಾಗಾದರೆ ಆ ಟೈಮಲ್ಲಿ, ಆ ಸ್ಮಾಲ್ ಟೈಮಲ್ಲಿ ಏನಾದರೆ ನಿಮಗೆ ಯಾವ ರೀತಿ ಸಿಗ್ನಲ್ಲು ಅಲ್ಲಿ ನಿಮಗೆ ಸಿಗೋಲ್ಲ, ಇಂಡ್ಯೂಸ್ಡ್ ವೋಲ್ಟೇಜ್ ಸಿಗೋದಿಲ್ಲ. ಓನ್ಲಿ after that signal voltage will be sufficient to bias the emitter base junction of either Q1 or Q2, right? So that transistors conduct, they start conducting, then only amplification takes place. Then you get voltage across the secondary of T2, because then only transistors will be conducting and collector current flows through primary of the T2, that is secondary ಟ್ರಾನ್ಸ್ಫಾರ್ಮರ್ ಏನಿದೆ ಅಲ್ಲಿ ಕರೆಂಟ್ ಫ್ಲೋ ಆಗುತ್ತೆ. ಸೊ ಹಾಗಾಗಿ ಸೊ ಇಲ್ಲೇನಪ್ಪ ಎಸೆನ್ಸ್ ಅಂದರೆ 0.7 ಅಥವಾ 0.3 ವೋಲ್ಟ್ ರೀಚ್ ಆಗೋ ತನಕನೂ ಟ್ರಾನ್ಸಿಸ್ಟರ್ಸು ಆನ್ ಸ್ಟೇಟಿಗೆ ಬರಲ್ಲ. ಸೊ ಹಾಗಾದರೆ ಅಷ್ಟು ಡ್ಯೂರೇಷನಿಗೆ ಏನಾಗುತ್ತೆ, ನಮಗೆ ಯಾವುದೇ ರೀತಿ ಔಟ್ಪುಟ್ ಸಿಗೋದಿಲ್ಲ ಅಲ್ವಾ. ಸೊ ಆ ಟೈಮಲ್ಲಿ ನಮಗೆ ಏನಾಗುತ್ತೆ, ಇನ್ಫಾರ್ಮೇಷನ್ನು ಡಿಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ಡಿಸ್ಟಾರ್ಟೆಡ್ ಔಟ್ಪುಟ್ ಬರುತ್ತೆ, ಅಂದರೆ ಲಾಸ್ ಆಫ್ ಇನ್ಫಾರ್ಮೇಷನ್. ಓಕೆ, ಸೊ ಆ ಒಂದು ಡಿಸ್ಟಾರ್ಷನ್ನೇ ನೋಡಿ ಪಾಸಿಟಿವ್ ಆಫ್ ಸೈಕಲಿಂದ ನೆಗೆಟಿವ್ ಆಫ್ ಸೈಕಲ್ ಈ ರೀತಿ ಸ್ವಿಚ್ ಓವರ್ ಆಗುವಂಥ ಟೈಮಲ್ಲಿ, ಓಕೆ, ಸ್ವಿಚ್ ಓವರ್ ಆಗುವಂಥ ಟೈಮಲ್ಲಿ ಅಂದರೆ ಕ್ರಾಸ್ ಓವರ್. ಸೊ ಈ ಟೈಮಲ್ಲಿ ನಮಗೇನು ಡಿಸ್ಟಾರ್ಷನ್ ಬರ್ತಿದೆ ಅಂದರೆ ಆ ಒಂದು ಡ್ಯೂರೇಷನಲ್ಲಿ ಯಾವುದೇ ರೀತಿ ಔಟ್ಪುಟ್ ನಮಗೆ ಸಿಗ್ತಿಲ್ಲ. ಸೊ ನೋಡಿ ಆ ರೀತಿ ಸಿಗ್ತಿಲ್ಲ, ರೈಟ್. ಸೊ ಆ ಒಂದು ಡ್ಯೂರೇಷನ್ನಲ್ಲಿ ಈ ರೀತಿ ಒಂದು ಇನ್ಫಾರ್ಮೇಷನ್ ಲಾಸ್ ಆಗೋದನ್ನೇ ಕ್ರಾಸ್ ಓವರ್ ಡಿಸ್ಟಾರ್ಷನ್ ಅಂತ ಕರಿತೀವಿ. ಸೊ ಬಿಕಾಸ್ ಆಫ್ ದಿಸ್ ದೇರ್ ಈಸ್ ಎ ಟೈಮ್ ಇಂಟರ್ವಲ್ ಬಿಟ್ವೀನ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಆಲ್ಟರ್ನೇಷನ್ ಆಫ್ ದ ಇನ್ಪುಟ್ ಸಿಗ್ನಲ್. ಸೊ ಅಲ್ಲಿಗೆ ಪಾಸಿಟಿವ್ ಮತ್ತು ನೆಗೆಟಿವ್ ಆಫ್ ಸೈಕಲ್ ಮಧ್ಯದಲ್ಲಿ ಒಂದು ಸ್ಮಾಲ್ ಇಂಟರ್ವಲ್ ಬಿಡುತ್ತೆ. ಸೊ ಅದನ್ನೇ ನಾವು ಇಲ್ಲಿ ಏನಂತೀವಿ, ಡಿಸ್ಟಾರ್ಷನ್ ಅಂತ ಕರಿತೀವಿ. ವೈನ್ ನೀದರ್ ಆಫ್ ದ ಟ್ರಾನ್ಸಿಸ್ಟರ್ ಈಸ್ ಕಂಡಕ್ಟಿಂಗ್, ದ ರಿಸಲ್ಟಿಂಗ್ ಡಿಸ್ಟಾರ್ಷನ್ ಈಸ್ ಕಾಲ್ಡ್ ಕ್ರಾಸ್ ಓವರ್ ಡಿಸ್ಟಾರ್ಷನ್. ಅಂದರೆ ಈ ಡ್ಯೂರೇಷನಲ್ಲಿ Q1 ಫಾರ್ವರ್ಡ್ ಬಯಾಸ್ ಆಗಲ್ಲ, Q2 ಫಾರ್ವರ್ಡ್ ಬಯಾಸ್ ಆಗಲ್ಲ, ಅಂದರೆ ಎರಡೂ ಕೂಡ ಕಟ್ ಆಫ್ ಸ್ಟೇಟಲ್ಲೇ ಇರುತ್ತೆ ಅಥವಾ ನಾನ್ ಕಂಡಕ್ಟಿಂಗ್ ಸ್ಟೇಟಲ್ಲೇ ಇರುತ್ತೆ. ಹಾಗಾಗಿ ಸೆಕೆಂಡರಿ ಒಂದು ಏನು ಕರೆಂಟ್ ಇದೆ ಅಥವಾ ಕಲೆಕ್ಟರ್ ಕರೆಂಟ್ ಏನಿದೆ ಏನು ಫ್ಲೋ ಆಗಲ್ಲ. ಸೊ T2 ಹತ್ರ ಯಾವುದೇ ರೀತಿ ವೋಲ್ಟೇಜ್ ಇಂಡ್ಯೂಸ್ ಆಗಲ್ಲ, ಅಂದರೆ ನಮಗೆ ಔಟ್ಪುಟ್ ಸಿಗೋದಿಲ್ಲ. ಸೊ ಹಾಗಾಗಿ ಈ ಒಂದು ಕಂಡೀಷನ್ನ ಅಥವಾ ಈ ಒಂದು ಡಿಸ್ಟಾರ್ಷನ್ನ ಏನಂತ ಕರಿತೀವಿ,
ಕ್ರಾಸ್ ಓವರ್ ಡಿಸ್ಟಾರ್ಷನ್ ಅಂತ ಕರಿತೀವಿ. ದಿಸ್ ಹ್ಯಾಪನ್ಸ್ ಇನ್ ಕ್ಲಾಸ್ ಬಿ ಪವರ್ ಆಂಪ್ಲಿಫೈರ್. ಓಕೆ, ಸೊ ದಿಸ್ ಕ್ಯಾನ್ ಬಿ ಮಿನಿಮೈಸ್ಡ್ ಬೈ ಪ್ರಾಪರ್ಲಿ ಡಿಸೈನಿಂಗ್ ದ ಸರ್ಕ್ಯೂಟ್ ಅಂತ ಹೇಳ್ತಾರೆ. ಬಟ್ ಹಿಯರ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ಬಿಕಾಸ್ ಇದನ್ನು 3 ಮಾರ್ಕ್ಸಿಗೆ ಕೇಳ್ತಿರ್ತಾರೆ. ಈ 3 ಪಾಯಿಂಟು ಮತ್ತು ಈ ಒಂದು ವೇವ್ ಫಾರ್ಮ್ಸ್ ಬರೆದ್ಬಿಟ್ರೆ ನಿಮಗೆ 3 ಮಾರ್ಕ್ಸಿಗೆ ತುಂಬ ಫ್ರೀಕ್ವೆಂಟ್ ಆಗಿ ಕೇಳಿರುವಂಥ ಕಾನ್ಸೆಪ್ಟ್ ಇದು. ಯಾವುದು? ಕ್ರಾಸ್ ಓವರ್ ಡಿಸ್ಟಾರ್ಷನ್. ಅರ್ಥ ಆಯ್ತಲ್ವಾ? ಸೊ ಈ ಒಂದು ಟೈಮಲ್ಲಿ ಅಂದರೆ ಪಾಸಿಟಿವ್ ನೆಗೆಟಿವ್ ಆಫ್ ಸೈಕಲ್ ಒಂದು ಮಧ್ಯದಲ್ಲಿ ಏನಿದೆ, ಸೊ ಈ ಟೈಮಲ್ಲಿ ಏನಾಗುತ್ತೆ, ಯಾವುದೇ ಟ್ರಾನ್ಸಿಸ್ಟರ್ ಅಂದರೆ Q1 ಆಗಲಿ Q2 ಆಗಲಿ ಯಾವುದೂ ಕಂಡಕ್ಟ್ ಆಗ್ತಿರಲ್ಲ. ಸೊ ಹಾಗಾಗಿ ಆ ಡ್ಯೂರೇಷನಲ್ಲಿ ನಮಗೆ ಔಟ್ಪುಟ್ಟು ಸಿಗೋದಿಲ್ಲ. ಸೊ ಅಲ್ಲಿಗೆ ಏನಾಗುತ್ತಪ್ಪ ಅಂದರೆ ಬರೋ ಸಿಗ್ನಲ್ಲು ಈ ಥರ ಡಿಸ್ಟಾರ್ಟೆಡ್ ಆಗಿರುತ್ತೆ. ಓಕೆ, ಸೊ ಇದನ್ನು ಕ್ರಾಸ್ ಓವರ್ ಡಿಸ್ಟಾರ್ಷನ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ನೋಡಿ, ಕ್ಲಾಸ್ ಸಿ ಕಲೆಕ್ಟರ್ ಟ್ಯೂನ್ಡ್ ಪವರ್ ಆಂಪ್ಲಿಫೈರ್. ಇದನ್ನು ತುಂಬ ಬ್ರೀಫಾಗಿ ಹೇಳಿ ಮುಗಿಸೋಣ, ಯಾಕಂದರೆ ಇದನ್ನು ನಿಮಗೆ ಎಕ್ಸ್ಪ್ಲನೇಷನಿಗೆ ಕೇಳಲ್ಲ. ಹೆಚ್ಚು ಅಂತ ಕೇಳಿದರೆ ಜಸ್ಟ್ ನಿಮಗೆ ಸರ್ಕ್ಯೂಟ್ ಡಯಾಗ್ರಾಮ್ ಬರಲಿಕ್ಕೆ ಕೇಳ್ತಾರೆ. ಇದರಲ್ಲೂ ಕೂಡ ಒಂದು ಪಾರ್ಟ್ ನಿಮಗೆ ಈಗ ಅರ್ಥ ಆಗೋದಿಲ್ಲ. ಸೊ ನಿಮಗೆ ಆಸೋಲೇಟರ್ ಕಾನ್ಸೆಪ್ಟ್ ಆದರೆ ಮಾತ್ರ ಅರ್ಥ ಆಗುತ್ತೆ. ಸೊ ಹಾಗಾಗಿ ಇದು ಅಷ್ಟೊಂದು ನಿಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಷ್ಟು ಇಂಪಾರ್ಟೆಂಟ್ ಏನು ಆಗೋಲ್ಲ. ಸೊ ಹಾಗಾಗಿ ಏನು ಹೇಳ್ತಿದ್ದೀನಪ್ಪ ಅಂದರೆ, ರೈಟ್, ಸೊ ಈ ಒಂದು ಸರ್ಕ್ಯೂಟ್ ಡಯಾಗ್ರಾಮ್ ನೋಡೋಣ, ಅನಲೈಸ್ ಮಾಡೋಣ. ನೋಡಿ, ಇದು ಇಟ್ ಈಸ್ ಲುಕಿಂಗ್ ಜಸ್ಟ್ ಲೈಕ್ ಎ ಸಿ ಎ ಆಂಪ್ಲಿಫೈರ್, ರೈಟ್. ಸೊ ಇಲ್ಲೇನಪ್ಪ ಅಂದರೆ ಆರ್ ಸಿ ಜಾಗದಲ್ಲಿ ಒಂದು ಎಲ್ ಮತ್ತು ಸಿ ಅಂದರೆ ಇಂಡಕ್ಟರ್ ಮತ್ತು ಕೆಪಾಸಿಟರ್ ಪ್ಯಾರಲಲ್ ಇರುವಂಥ ಒಂದು ಸರ್ಕ್ಯೂಟ್ನ ಇಲ್ಲಿ ನೋಡ್ತೀವಿ. ಸೊ ಆರ್ ಸಿ ಇಲ್ಲ, ಕಲೆಕ್ಟರ್ ರೆಸಿಸ್ಟರ್ ಇಲ್ಲ, ಸೊ ಎಲ್ ಸಿ ಒಂದು ಪ್ಯಾರಲಲ್ ಸರ್ಕ್ಯೂಟ್ ನೋಡ್ತಿದ್ದೆ. ಇದನ್ನು ನಾವು ಟ್ಯಾಂಕ್ ಸರ್ಕ್ಯೂಟ್ ಅಂತ ಕರಿತೀವಿ. ಆ್ಯಂಡ್ ದಿಸ್ ಈಸ್ ಫ್ರೀಕ್ವೆನ್ಸಿ ಸೆನ್ಸಿಟಿವ್, ಯಾಕಂದರೆ ಇಂಡಕ್ಟರ್ ಮತ್ತು ಕೆಪಾಸಿಟರ್ ಏನಾಗಿದೆ, ದೇರ್ ರಿಯಾಕ್ಟನ್ಸ್ ಡಿಪೆಂಡ್ಸ್ ಆನ್ ಫ್ರೀಕ್ವೆನ್ಸಿ, ರೈಟ್. ಸೊ ದೇ ಫ್ರೀಕ್ವೆನ್ಸಿ ಈಸ್ ಗೋಯಿಂಗ್ ಟು ಬಿ ಡಿಸೈಡೆಡ್ ಬೈ this one, what impedance, okay, total impedance, like that they are interrelated. Okay, so fc is equal to 1 by 2 pi root lc. fc is equal to 1 by 2 pi root lc. ಅಲ್ಲಿಗೆ ಈ ಒಂದು ಸರ್ಕ್ಯೂಟಲ್ಲಿ ಯಾವ ಫ್ರೀಕ್ವೆನ್ಸಿಯಲ್ಲಿ ಕರೆಂಟ್ ಫ್ಲೋ ಆಗುತ್ತೆ ಅನ್ನೋದನ್ನು ನಾವು ಏನು ಮಾಡ್ಬೋದು, ಪ್ರೆಡಿಕ್ಟ್ ಮಾಡ್ಬೋದು ಯೂಸಿಂಗ್ ದಟ್ ಎಕ್ಸ್ಪ್ರೆಷನ್ fc is equal to 1 by 2 pi root lc. ಅಲ್ಲಿಗೆ ಓಕೆ, ಇಲ್ಲೇನಾಗುತ್ತಪ್ಪ ಅಂದರೆ ನಾವಿಲ್ಲಿ ಯಾವ ಫ್ರೀಕ್ವೆನ್ಸಿ ಇನ್ಪುಟ್ ಸಿಗ್ನಲ್ನ ಅಥವಾ ಯಾವ ಒಂದು ಫ್ರೀಕ್ವೆನ್ಸಿ ಏನು ಸಿಗ್ನಲ್ ಬರುತ್ತೆ ಆಂಪ್ಲಿಫೈಡ್ ವೋಲ್ಟೇಜ್ ಆಂಪ್ಲಿಫೈಡ್ ಸಿಗ್ನಲ್ಲು, ಅದರ ಫ್ರೀಕ್ವೆನ್ಸಿನೇ ಇಲ್ಲಿ ಟ್ಯೂನ್ ಮಾಡ್ತೀವಿ. ಅಂದರೆ ಇಲ್ಲಿ ಬರೋ ಫ್ರೀಕ್ವೆನ್ಸಿಗೆ ಈ ಟ್ಯಾಂಕ್ ಸರ್ಕ್ಯೂಟ್ ಫ್ರೀಕ್ವೆನ್ಸಿ ಮ್ಯಾಚ್ ಆಗಬೇಕು. ಅಂದರೆ ಇಲ್ಲಿ ಯಾವ ಫ್ರೀಕ್ವೆನ್ಸಿ ಬರುತ್ತೆ ಅನ್ನೋದು ಗೊತ್ತಿರುತ್ತೆ. ಸೊ ಡಿಪೆಂಡಿಂಗ್ ಆನ್ ದಟ್ ವಿ ಹ್ಯಾವ್ ಟು ಕೇರ್ಫುಲಿ ಸೆಲೆಕ್ಟ್ ಇಂಡಕ್ಟರ್ ಆ್ಯಂಡ್ ಕೆಪಾಸಿಟರ್, ಆರ್ ಇಂಡಕ್ಟರ್ ದೆನ್ ವೇರಿಯಬಲ್ ಕೆಪಾಸಿಟರ್ ಈಸ್ ಟ್ಯೂನ್ಡ್ so that here the current flows in the frequency which is equal to the applied signal which needs to be amplified. Okay, so ಇಲ್ಲಿ ನಾವೇನು ಮಾಡ್ತೀವಿ, ಫ್ರೀಕ್ವೆನ್ಸಿ ಸೆಲೆಕ್ಷನ್ ಮಾಡ್ತೀವಿ. ಆ ಫ್ರೀಕ್ವೆನ್ಸಿಗೆ ಮಾತ್ರ ಏನಪ್ಪ ಅಂದರೆ ಟ್ರಾನ್ಸಿಸ್ಟರು ಫಾರ್ ಎ ವೆರಿ ಶಾರ್ಟ್ ಡ್ಯೂರೇಷನ್ ಕಂಡಕ್ಟ್ ಆಗುತ್ತೆ. ಓಕೆ, ಫಾರ್ ಎ ವೆರಿ ಶಾರ್ಟ್ ಡ್ಯೂರೇಷನ್, ಯಾಕಂದರೆ ಇದೇನಾಗಿದೆ ಕ್ಲಾಸ್ ಸಿ ಪವರ್ ಆಂಪ್ಲಿಫೈರ್ ಅಂತ ಹೇಳ್ತೀವಿ. ಇಲ್ಲಿ ಬಯಾಸಿಂಗ್ ಯಾವ ರೀತಿ ಆಗಿದೆ ಅನ್ನೋದು ಈ ಒಂದು ಸರ್ಕ್ಯೂಟಲ್ಲಿ ನಮಗೆ ಕ್ಲಿಯರ್ ಆಗೋದಿಲ್ಲ. ಬಟ್ ಬಯಾಸಿಂಗ್ ಯಾವ ರೀತಿ ಆಗಿರುತ್ತೆ, ಕಟ್ ಆಫ್ ಪಾಯಿಂಟು ಬಿಲೋ ಎಕ್ಸ್ ಆ್ಯಕ್ಸಿಸ್ ಅಥವಾ ಬಿಲೋ ಒಂದು ಏನು ಕಟ್ ಆಫ್ ರೀಜನ್ ಆಗಿರುತ್ತೆ ಅನ್ನೋದನ್ನು ನಾವು ಥಿಯರಾಟಿಕಲಿ ಸದ್ಯದಲ್ಲಿ ನೆನ್ಪಿಟ್ಕೋಬೇಕಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ ಇಲ್ಲಿ. ಸೊ ಹಾಗಾಗಿ ಇದರ ಬಯಾಸಿಂಗ್ ಕಂಡೀಷನ್ ಇಲ್ಲಿ ಕ್ಲಿಯರ್ ಆಗೋದಿಲ್ಲ. ಜಸ್ಟ್ ನಿಮಗೆ ಸರ್ಕ್ಯೂಟ್ ಡಯಾಗ್ರಾಮ್ ಮತ್ತು ವೇವ್ ಫಾರ್ಮ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇನ್ನು ಎಫಿಷಿಯನ್ಸಿ ಅಂತ ಬಂದಾಗ, see output is measured here across this collector and ground, right, which is a sinusoidal signal which is amplified, power amplified signal. So power efficiency anta bandre output AC power by input DC ಆಗಬೇಕಿದು. ಓಕೆ, ಸೊ ಔಟ್ಪುಟ್ AC by input DC ಆಗಬೇಕು. ಇದೊಂದು ಕರೆಕ್ಷನ್ ಮಾಡ್ಕೊಳ್ಳಿ. ಸೊ ಇದು ಕ್ಲಾಸ್ ಎನಲ್ಲಿ ಕಂಡಕ್ಷನ್ ಏನಾಗಿರುತ್ತೆ, ಆಪರೇಟಿಂಗ್ ಪಾಯಿಂಟ್ ಮಧ್ಯದಲ್ಲಿ ಸೆಲೆಕ್ಟ್ ಆಗಿರೋದ್ರಿಂದ ಸೊ ದಟ್ ಟ್ರಾನ್ಸಿಸ್ಟರ್ ಕಂಡಕ್ಟ್ಸ್ ಫಾರ್ ಕಂಪ್ಲೀಟ್ ಸೈಕಲ್, ದಟ್ ಈಸ್ ಕಂಡಕ್ಷನ್ 360 ಡಿಗ್ರಿ. ಕ್ಲಾಸ್ ಬಿನಲ್ಲಿ ಕಟ್ ಆಫಲ್ಲಿ ಇರೋದ್ರಿಂದ ಓನ್ಲಿ ಒನ್ ಆಫ್ ದ ಆಫ್ ಸೈಕಲ್. ಓಕೆ, ಪಾಸಿಟಿವ್ ಆಗಿರ್ಬೋದು, ನೆಗೆಟಿವ್ ಆಗಿರ್ಬೋದು, ಡಿಪೆಂಡಿಂಗ್ ಆನ್ ದ ಟ್ರಾನ್ಸಿಸ್ಟರ್ ಸೆಲೆಕ್ಷನ್. ಓಕೆ ಓಕೆ ಐ ಮೀನ್ ಬಯಾಸಿಂಗ್. ಕ್ಲಾಸ್ ಎ ಬಿಯಲ್ಲಿ ಮೋರ್ ದೆನ್ 180 ಡಿಗ್ರಿ ಬಟ್ ಲೆಸ್ ದ್ಯಾನ್ 360 ಡಿಗ್ರಿ. ಓಕೆ, ಕ್ಲಾಸ್ ಸಿನಲ್ಲಿ
ಸ್ಮಾಲ್ ಶಾರ್ಟ್ ಡ್ಯೂರೇಷನ್, ದಟ್ ಇಸ್ 100 ಡಿಗ್ರಿಯಿಂದ 150 ಡಿಗ್ರಿ ತನಕ, ಅಂದರೆ ಸ್ಮಾಲ್ ಪೀರಿಯಡ್ಗೆ ಏನಾಗುತ್ತೆ ಕಂಡಕ್ಷನ್ ಆಗುತ್ತೆ. ಬಿಕಾಸ್ ಇಯರ್ ಆಪರೇಟಿಂಗ್ ಪಾಯಿಂಟ್ ವಿಲ್ ಬಿ ಬಿಲೋ ಕಟ್ ಆಫ್. ಇಯರ್ ಇನ್ ಕ್ಲಾಸ್ ಎ ಬಿ ಇನ್ ಬಿಟ್ವೀನ್ ಸೆಂಟರ್ ಆಫ್ ದ ಲೋಡ್ ಲೈನ್ ಆ್ಯಂಡ್ ಕಟ್ ಆಫ್ ಪಾಯಿಂಟ್. ಕ್ಲಾಸ್ ಬಿ ಆದರೆ ಆನ್ ಕಟ್ ಆಫ್, ದಟ್ ಈಸ್ ಎಕ್ಸ್ ಆಕ್ಸಿಸ್ ಮೇಲೆ ಆಪರೇಟಿಂಗ್ ಪಾಯಿಂಟ್ ಇರುತ್ತೆ. ಓಕೆ, ಸೊ ಇದು ಕಂಡೀಷನ್. ಓಕೆ, ನೋಡಿ ಇಲ್ಲಿ ಇದು ಕಂಪ್ಯಾರಿಸನ್ ಆಫ್ ದಿಸ್ ಪವರ್ ಆಂಪ್ಲಿಫೈರ್. ಕಂಡಕ್ಷನ್ ಬಗ್ಗೆ ಆಲ್ರೆಡಿ ಹೇಳ್ಕೊಂಡಿದ್ದೀವಿ. ಇನ್ನು ಆಪ್ರೇಟಿಂಗ್ ಪಾಯಿಂಟ್ ಎಲ್ಲಿ ಸೆಲೆಕ್ಟ್ ಆಗಿದೆ ಅನ್ನೋದು ಎರಡನೇ ಲೈನ್ ಹೇಳುತ್ತೆ. ಸೊ ಥರ್ಡ್ ಒನ್ ಏನಾಗುತ್ತೆ ಅಂದರೆ ವಿಚ್ ಈಸ್ ಮೋಸ್ಟ್ ಎಫಿಷಿಯೆಂಟ್ ಅಂತ ಕೇಳುತ್ತೆ. ಸೊ ಎಫಿಷಿಯನ್ಸಿ ಈಸ್ ಹೈಯರ್ ದ್ಯಾನ್ 80% ಇನ್ ಕ್ಲಾಸ್ ಸಿ ಆಂಪ್ಲಿಫೈರ್. ಇಟ್ ಈಸ್ ಪೋರ್ ಇನ್ ಕೇಸ್ ಆಫ್ ಕ್ಲಾಸ್ ಎ ಆಂಪ್ಲಿಫೈರ್. ಓಕೆ, ಆ್ಯಂಡ್ ದೆನ್ ಡಿಸ್ಟಾರ್ಷನ್, ನೋ ಡಿಸ್ಟಾರ್ಷನ್ ಅಂದರೆ ಕರೆಂಟ್ ಕಂಪ್ಲೀಟ್ ಎಲ್ಲಿ ಕಂಡಕ್ಷನ್ ಆಗುತ್ತೆ ಕ್ಲಾಸ್ ಎನಲ್ಲಿ, ಹಂಗಾಗಿ ಡಿಸ್ಟಾರ್ಷನ್ ಇರಲ್ಲ. ಲಾರ್ಜ್ ಡಿಸ್ಟಾರ್ಷನ್ ಎಲ್ಲಿರುತ್ತೆ ಕ್ಲಾಸ್ ಸಿನಲ್ಲಿ. ಕ್ಲಾಸ್ ಎ ಬಿನಲ್ಲಿ ಏನಿರ್ತದೆ ಸ್ಮಾಲ್ ಅಮೌಂಟ್ ಅಥವಾ ಕ್ರಾಸ್ ಓವರ್ ಡಿಸ್ಟಾರ್ಷನ್ ಇರುತ್ತೆ, ಅದು ಕ್ಲಾಸ್ ಬಿನಲ್ಲಿ. ಕ್ಲಾಸ್ ಎ ಬಿನಲ್ಲಿ ಸ್ಮಾಲ್ ಅಮೌಂಟ್ ಆಫ್ ಡಿಸ್ಟಾರ್ಷನ್ ಇರುತ್ತೆ. ಓಕೆ, ಸೊ ಇದಿಷ್ಟು ಕೂಡ ಏನಪ್ಪ ಅಂದರೆ ಥಿಯರಾಟಿಕಲ್ ಇನ್ಫಾರ್ಮೇಟಿವ್ ನಾಲೆಡ್ಜ್. ಸೊ ಹಾಗಾಗಿ ಈ ಒಂದು ಟೇಬಲಿಂದ 1 ಮಾರ್ಕ್ಸ್ ಕ್ವಶನ್ನು ತುಂಬಾ ಫ್ರೀಕ್ವೆಂಟಾಗಿ ಕೇಳ್ತಾರೆ. ಸೊ ಇದನ್ನು ನೀವು ಆ್ಯಸ್ ಇಟ್ ಈಸ್ ನೆನ್ಪಿಟ್ಕೋಬೇಕಾಗುತ್ತೆ. ಯಾಕಪ್ಪ ಅಂದರೆ ಈ ಎಫಿಷಿಯನ್ಸಿ ಆಗಿರ್ಬೋದು, ಇಷ್ಟೇ ಪರ್ಸೆಂಟೇಜ್ ಯಾಕೆ ಅಂತಂದಾಗಿರ್ಬೋದು, ಇವನ್ನೆಲ್ಲ ಕೂಡ ಹೈಯರ್ ಸ್ಟಡೀಸಲ್ಲಿ ನಾವು ಡಿರೈವೇಷನ್ಸ್ ಮೂಲಕ, ಕ್ಯಾಲ್ಕುಲೇಷನ್ಸ್ ಮೂಲಕ ಕನ್ಕ್ಲೂಡ್ ಮಾಡ್ತೀವಿ. ಬಟ್ ಇಲ್ಲಿ ನಿಮಗೆ ನಾನು ಮೊದಲೇ ಹೇಳ್ದಂಗೆ ಬಿಗಿನಿಂಗಲ್ಲಿ ಸರ್ಫೇಸ್ ನಾಲೆಡ್ಜ್ ಅಷ್ಟೇ ಸಿಗುವಂಥದ್ದು. ದೇರ್ ಫೋರ್ you have to remember this comparison table of power amplifier. Okay, this completes power amplifiers concept. Okay, thank you.